ಎಷ್ಟು ಧೈರ್ಯ ಇದ್ರೆ ನೀನು ಅವ್ರ ಮೇಲೆ ಕೈ ಮಾಡ್ತೀಯಾ? ನಿನ್ನ ಕೈಯಲ್ಲಿ ಹೊರಕ್ಕಾಗದೇ ಇರೋ ಸಂಸಾರದ ಭಾರನ ಹೊತ್ತಿರೋ ಮಹಾತಾಯಿಯವರು, ಅವ್ರ ಮೇಲೆ ಕೈ ಮಾಡ್ತೀಯಾ ನೀನು? ಸ್ವಾಮಿ ಬಿಟ್ಬಿಡಿ ಸ್ವಾಮಿ, ಹೊಡಿಬೇಡಿ. ಮಂಗ್ಸಾಮ್ರಾಣಿ ಏನೋ ಮಣ್ತಿನೋ ಬುದ್ಧಿ ಮಾಡ್ಬಿಟ್ಟವನೆ, ದವಷ್ಟು ಬುದ್ಧಿ ಇಲ್ಲ ಅವನ್ಗೆ. ಆಳು ಗಟ್ಟಿ ಇಲ್ಲ, ಹೊಡೆದ್ರೆ ಸತ್ತೇ ಹೋಯ್ತಾನೆ. ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ ಬುದ್ಧಿ. ನೋಡಿದ್ಯಾ ನೀನು ಅವ್ರನ್ನ ಅಷ್ಟು ಹೊಡೆದು ಬಡ್ದು ಮಾಡಿದ್ರು ಯಾರೋ ನಿನ್ನನ್ನ ಹೊಡಿತಾ ಇದ್ದಾರೆ ಅಂದ್ರೆ ತಡ್ಕೊಳಕ್ಕಾಗದೆ ಬಂದು ತಡೀತಾ ಇದ್ದಾರೆ. ಇದು ಈ ಮಣ್ಣಲ್ಲಿ ಹುಟ್ಟಿರೋ ಹೆಣ್ಣಿಗಿರೋ ಮಹಾಗುಣ. ನೀನ್ ದುಡಿದೇ ಇದ್ರು 3 ಹೊತ್ತು ದುಡಿದು ಸಾಕ್ತಾ ಇದಾರೆ ಅವರು. ಕುಡ್ಕೊಂಬಂದ್ರು ಗಂಡ ಅಂತ ಗೌರವಿಸ್ತಾರೆ. ನೀನ್ ಸಾಕ್ಬೇಕಾಗಿರೋ ಸಂಸಾರನ ಕಷ್ಟಪಟ್ಟು ದುಡಿದು ಸಾಕ್ತಾ ಇದ್ದಾರೆ. ಹೆಂಡತಿ ಅಂದ್ರೆ 2ನೇ ತಾಯಿ ಇದ್ದಾಗೆ. ಅಂಥವ್ರ ಮೇಲೆ ಕೈ ಮಾಡೋದಕ್ಕೆ ನಿನ್ನ ಮನ್ಸಾದ್ರೂ ಹೇಗೆ ಬರುತ್ತೆ? ನೀನಿಷ್ಟೆಲ್ಲ ಕಾಟ ಕೊಟ್ರು ಮನೆ ಕೆಲಸ ಮಾಡಿ ಅಂಗಡಿಲಿ ಕೂತ್ಕೊಂಡು ಬಂದವರಾಡೋ 108 ಮಾತುಗಳನ್ನ ಅನ್ನಿಸ್ಕೊಂಡು ನಿನಗೋಸ್ಕರ ದುಡಿತಾರೋ ಜೀವ ಅದು. ಇಂಥ ಜೀವಕ್ಕೆ ಇದನ್ನ ಬೆಲೆ ಕೊಡೋದು ನೀನು? ಬರೀ ತಾಳಿ ಕಟ್ಟು ಮಾತ್ರಕ್ಕೆ ಗಂಡ ಅನ್ನಿಸ್ಕೊಳ್ಳಲ್ಲ. ಕಟ್ಟಿರೋ ತಾಳಿಗೆ ಬೆಲೆ ಕೊಡಬೇಕು, ಸಂಬಂಧಕ್ಕೆ ಬೆಲೆ ಕೊಡಬೇಕು. ಗಂಡ ಅಂದ್ರೆ ದರ್ಪ ಅಲ್ಲ, ಗಂಡ ಅಂದ್ರೆ ಜವಾಬ್ದಾರಿ. ಗಂಡ ಅಂದ್ರೆ ಹಕ್ಕು ಚಲಾಯಿಸೋನಲ್ಲ, ಗಂಡ ಅಂದ್ರೆ ಕರ್ತವ್ಯ. ಒಂದು ಗಂಡು ಹೆಣ್ಣಿಗೆ ತಾಲಿ ಕಟ್ಬೇಕಾರೆ ಕಾಯ ವಾಚ ಮನಸ ಪರಿಶುದ್ಧವಾಗಿ ನಿನ್ ಜೊತೆ ಇರ್ತೀನಿ ಅಂತ ಮಾತು ಕೊಡ್ತಾನೆ. ಸಪ್ತಪದಿ ತುಳಿಬೇಕಾರೆ ನೀನ್ ನನ್ನವಳು, ನಿನ್ನ ಭಾರ ಎಲ್ಲ ನಂದು, ನಿನ್ನ ಕಷ್ಟ ಎಲ್ಲ ನಂದು ಅಂತ ಮಾತು ಕೊಡ್ತಾನೆ. ಆದ್ರೆ ನೀನು ಮಾಡ್ತಿರೋದೇನು? ಶಾಂತಿ ಬುದ್ಧಿ. ತಪ್ಪು ಕೇಳ್ಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅಲ್ಲಿ. ತಪ್ಪಾಗಿ ಬುದ್ಧಿ, ಇನ್ಮೇಲೆ ಆ ಥರ ಮಾಡಲ್ಲ. ಇನ್ಮೇಲಾದ್ರೂ ಗಂಡ್ಸಾಗಿ ಬಾಳ ಕಲ್ತ್ಕೋ. ಗಣ್ಣಾಗಿ ಹೆಂಡತಿಗೆ ಸಹಾಯ ಮಾಡು. ತೊಳಿ ಸ್ವಾಮಿ, ಚಿಲ್ಡ್ರೆ ಪರವಾಗಿಲ್ಲ, ಮಕ್ಳಿಗೆ ಏನಾರ ಕೊಡ್ಸಿ. ಇನ್ಮೇಲಾದ್ರೂ ಚೆನ್ನಾಗಿದೆ. ನೀವು ಏನ್ ನೀವು? ನಿಮ್ ಬಾಯಲ್ಲಿ ಇಂಥ ಮಾತಾ? ನಾನು ಇರೋ ಫ್ಯಾಕ್ಟನ್ನ ಹೇಳಿದ್ದು. ಲುಕ್, ನಿನ್ ಜೊತೆ ಮಾತಾಡ್ಕೊಂಡು ಕೂರುವಷ್ಟು ಟೈಮ್ ನನಗಿಲ್ಲ. ನನಗೆ ಅರ್ಜೆಂಟ್ ಕೆಲಸ ಇದೆ, ನೀ ಮನೆಗೆ ಹೋಗು, ನಾ ಬರ್ತೀನಿ. ಅಲ್ಲ, ನಾನು ಹೇಳ್ದೆ ತಾನೇ ಅರ್ಜೆಂಟ್ ಕೆಲಸ ಇದೆ ಅಂತ. ಸುಮ್ಮನೆ ತಲಹರಟೆ ಮಾಡ್ಬೇಡ, ಮನೆಗೆ ಹೋಗಿ ನೀನು. ಅಲ್ಲ, ಇವ್ರ ಮಾತ್ ನಂಬದ, ವಿಕ್ರಮ್ ಮಾತ್ ನಂಬದ, ಒಂದು ಅರ್ಥನೇ ಆಗ್ತಿಲ್ಲ. ವಿಕ್ರಮ್ ಹೇಳ್ದಾಗೆ ಇವ್ರನ್ನ ಈಸಿಯಾಗಿ ನಂಬಕ್ಕಾಗಲ್ಲ. ಇವ್ರು ಪದೇ ಪದೇ ನಂಗೆ ಮನೆಗೆ ಹೋಗು ಅಂತಿದ್ದಾರೆ. ಅಂದ್ರೆ ಇದ್ರಲ್ಲಿ ಏನೋ ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನು ಅಂತ ನಾನು ಪತ್ತೆ ಹಚ್ತೀನಿ. ಇವತ್ತು ಹಬ್ಬದ ದಿನ, ಏಜೆ ಇನ್ನೊಂದು ಮುಖ ಏನು ಅಂತ ನಾನು ತಿಳ್ಕೊತೀನಿ. ಲೀಲಾ, ಲೆಟ್ಸ್ ಫಾಲೋ. ಅಜ್ಜಿ, ಹೌದಮ್ಮ, ಪೂಜೆಗೆ ಲೇಟ್ ಆಗ್ತಿದೆ. ಇನ್ಕಾದ್ರೆ ಪ್ರಯೋಜನ ಇಲ್ಲ, ನೀನೇ ಬಂದು ಪೂಜೆ ಮಾಡು. ನೀವೇ ಮಾತು ಹೇಳ್ತಾ ಇದ್ದೀರಾ? ನಾನೇ ಹೇಳ್ತಾ ಇದ್ದೀನಿ. ಯಾರಿದ್ದಾರೆ ಯಾರಿಲ್ಲ ಅನ್ನೋದು 2ನೇ ವಿಷಯ. ಆದರೆ ಒಟ್ಟಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದೇ ಸಮಯಕ್ಕೆ ಪೂಜೆ ಆಗಬೇಕು, ಮಂಗಳಾರತಿನೂ ಆಗಬೇಕು. ನೀನೇ ಬಂದು ಮಾಡು. ಅಜ್ಜಿ, ಈ ಮಾತು ಬದಲಾಗಲ್ಲ ತಾನೆ? ಯಾಕೆ ಬದಲಾಗುತ್ತೆ? ಒಂದು ವೇಳೆ ನಾನು ದೀಪ ಹಚ್ಚಿ ಆರತಿ ಮಾಡೋ ಟೈಮ್ಗೆ ಲೀಲಾ ಅತ್ತೆ ಏನಾದರೂ ಬಂದ್ಬಿಟ್ರೆ, ನನ್ನ ಕೈಯಿಂದ ಆರತಿ ತಟ್ಟೆ ಕಿತ್ಕೊಂಡು ಅವ್ರಿಗೆ ಕೊಡಲ್ಲ ತಾನೆ? ಕ್ಷಮಿಸಿ ಅಜ್ಜಿ, ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಕೇಳಿದೆ. ಹಾಗೆಲ್ಲ ಏನೂ ಆಗಲ್ಲ. ಈ ವರ್ಷವೂ ನೀನೇ ದೇವ್ರ ಪೂಜೆ ಮಾಡಬೇಕು ಅನ್ನೋದು ಆ ದೇವ್ರ ಇಚ್ಛೆ ಅನಿಸುತ್ತೆ.
ಒಂದಂತೂ ಸತ್ಯ, ಈಗ ಏನೇನು ಆಗ್ತಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ. ಅಂದರೆ ಈಗ ಲೀಲಾ ಅತ್ತೆ ಬದಲಾಗಿ ನಾನು ಪೂಜೆ ಮಾಡ್ತೀನಿ, ಅದು ಒಳ್ಳೇದಕ್ಕೆ ಅಂತಲೇ ಅನ್ಸುತ್ತಾ? ಹೌದೌದು, ಒಂಥರ ಒಳ್ಳೆಯದೇ. ಕೆಲವು ಸಲ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಮುಖ್ಯ ಆಗಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದು ಮುಖ್ಯ ಆಗುತ್ತೆ. ಬಾ, ಬಂದು ಪೂಜೆ ಮಾಡು. ಬರ್ತೀನಿ ಅಜ್ಜಿ. ಸರಿ, ಬೇಗ ಬಾ. ಇದೇನಕ್ಕ ಇದು ಕಹಾನಿ ಮೇ ಟ್ವಿಸ್ಟು? ಅಜ್ಜಿ ಅವರಾಗವ್ರೆ ಬಂದು ನಿಮ್ಮನ್ನ ಪೂಜೆ ಮಾಡು ಅಂತ ಕರೀತಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ ಅವಳು ಬರಲ್ಲ ಅಂತ. ಜವಾಬ್ದಾರಿನೇ ಇಲ್ಲದೆ ಇರೋ ಅವಳಿಗೆ ಜವಾಬ್ದಾರಿ ಕೊಟ್ಟು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿರುತ್ತೆ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಅವಳಿಂದ ಹಾಳಾಗೋದು ಬೇಡ ಅಂತ ಅನ್ಸಿರುತ್ತೆ. ಅದಕ್ಕೆ ನನ್ನ ರೂಮ್ ತನಕ ಬಂದು ನನಗೆ ಪೂಜೆ ಮಾಡು ಅಂತ ಹೇಳಿರೋದು ಅಜ್ಜಿ. ಆದ್ರೂ ನೋಡಿ ಅವಳು ಇನ್ನೂ ಬಂದಿಲ್ಲ. ಬಾ, ಎಷ್ಟು ಇರ್ರೆಸ್ಪಾನ್ಸಿಬಲ್ ಅವಳು. ಲೀಲಾಗಿರೋ ಈ ಇರ್ರೆಸ್ಪಾನ್ಸಿಬಿಲಿಟಿ ಒಂದೇ ಸಾಕು ನನ್ನಿಂದ ಕಿತ್ಕೊಂಡ ಅಧಿಕಾರಗಳನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ. ನನ್ನಿಂದ ಒಂದೊಂದೇ ಜವಾಬ್ದಾರಿಗಳನ್ನ ಕಿತ್ತು ಅವಳ ಕೈ ಕೊಟ್ರಲ್ಲ, ಅದೇ ಜವಾಬ್ದಾರಿಗಳನ್ನ ಅವಳ ಕೈಲಿ ನಿಭಾಯಿಸಕ್ಕಾಗಲ್ಲ ಅಂತ ಹೇಳಿ ಅಜ್ಜಿ ಅವಳ ಕೈಯಿಂದ ಕಿತ್ತು ನನ್ನ ಕೈ ಕೊಡೋ ಹಾಗೆ ಮಾಡ್ತೀನಿ. ಅವಳ ಮುಂದೆನೆ ನನ್ನ ಗೆಲುವಿನ ಸೌದಾನ ಕಟ್ತೀನಿ. ಈ ಸಂಕ್ರಾಂತಿಯಿಂದ ಗೆಲುವಿನ ಅಡಿಪಾಯನ ಹಾಕ್ತೀನಿ. ಅಲ್ಲ, ಇವ್ರು ಇಲ್ಲಿಗೆ ಯಾಕೆ ಬಂದ್ರು? ಇವತ್ತು ಹಬ್ಬ, ಮನೇಲಿ ಹಬ್ಬ ಮಾಡೋದ್ ಬಿಟ್ಟು ಇಲ್ಲಿ ಇವ್ರಿಗೇನ್ ಕೆಲ್ಸ? ವಿಕ್ರಮ್ ಹೇಳ್ದಾಗೆ ಇವ್ರು ಯಾವ್ದೋ ಬೇರೆ ವ್ಯವಹಾರ ನಡೆಸ್ತಿದಾರ. ಕರೆಕ್ಟು, ಇವ್ರು ಗುಟ್ಟಾಗಿ ಬಂದಿರೋದು ನೋಡಿದ್ರೆ ಇಲ್ಲಿ ಏನೋ ಇಲ್ಲಿಗಲ್ ಆಕ್ಟಿವಿಟಿ ನಡೀತಿದೆ ಅನ್ಸುತ್ತೆ.